ಹೋಗ್ಬೇಕಾಗಿದ್ದು. ಇದ್ರ ಬದಲು 5 ಸ್ಟಾರ್ ಹೋಟ್ಲಿಗೆ ಹೋಗ್ಬೋದಾಗಿ. ಅಲ್ಲಿ ಬಿಲ್ ನಿಮ್ಮ ಅಪ್ಪ ಕೊಡ್ತಾನ? ನಮ್ಮಪ್ಪ ಯಾಕೆ ಕೊಡ್ಬೇಕು? ನಿಂತಮ್ಮ ಅಲ್ವಾ, ನೀನೇ ಕೊಡು. ಅಲ್ಲ ಕಣಪ್ಪ, ನನಗೇನು ಹೇಳಲ್ವಾ ನೀನು? ನಿಮ್ಮ ಅಪ್ಪನ್ಗೆ ಹೇಳ ಸಾಕಾ? ಅದಲ್ಲ, ನನಗ್ ತಿನ್ನಕ್ ಹೇಳಲ್ವಾ ನೀನು? ನಿನ್ಗೆ ನಾನು ಮಸಾಲೆ ದೋಸೆ, ಗೀ ರೋಸ್ಟ್, ಚಿತ್ರಾನ್ನ, ಇಡ್ಲಿ, ವಡೆ. ವಡೆ ಬೇಡ, ಮದ್ದೂರೊಡೆ, ಮತ್ತೆ ಚಿಲ್ಲಿ ಚಿಕನ್, ಬಟರ್ ಚಿಕನ್, ನೂಡಲ್ಸ್, ಗುಲಾಬ್ ಜಾಮು, ಐಸ್ ಕ್ರೀಮು ಇದೆಲ್ಲ ಬೇರೆಯವ್ರು ತಿನ್ನೋದನ್ನ ತೋರಿಸ್ತೀನಿ ಆಯ್ತಾ? ಅಲ್ಲ ಕಣೋ, ನಿನ್ಗೆ ಊಟ ಕೊಡ್ಸೋದಕ್ಕೆ ನೀನ್ ಯಾರು? ನಮ್ಮ ಅಪ್ಪನ? ಅಯ್ಯೋ, ಕೈಯಲ್ಲಿ 100 ರೂಪಾಯಿ ಇದೆ ಅಷ್ಟೇ. ಅವ್ರವ್ರು ತಿನ್ನೋ ಫುಡ್ಗೆ ಅವ್ರವರೇ ದುಡ್ಡು ಕೊಡ್ಬೇಕು ಅಂತ ತಾನೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದು. ಅವ್ನ್ ಬ್ಯಾಗಲ್ಲೇ ತಾನೇ ಯೂರೋಸ್ ಇದೆ, ಅವನೇ ಕೊಡ್ತಾನ್ ಬಿಡು. ಅದೊಂದು ಕೊಡ್ತಾ ಇಲ್ವಲ್ಲ? ಆ ಬ್ಯಾಗಿನ ಜೊತೆ ಅವನು ಸೇರಿಸಿ ಅಡ ಇಟ್ಬಿಡೋಣ. ಅಣ್ಣ, ಇಲ್ಲಿ ಯೂರೋ ಸ್ಟ್ರೈಟ್ ಹೋಗಿ ಲೆಫ್ಟ್ ಅಲ್ಲಿ ಇದೆ. ಯೂರಿನ್ ಅಲ್ಲ, ಇಲ್ಲಿ ಈ ಜರ್ಮನ್ ಯೂರೋ. ಓ, ಅವರು 3 days ಬ್ಯಾಕ್ ಬಂದಿದ್ರು. ಯಾರು? ಏಯ್, ಆ ಜರ್ಮನ್ ಯೂರೋ ಇಲ್ವಾ? ಅವ್ನು ಅವಾಗ ಅವಾಗ ಇಲ್ಲಿ ಬರ್ತಾನಲ್ಲ, ಅವ್ನು ಇವಾಗ ಎಲ್ಲಿರ್ತಾನೆ? ಅಲ್ಲ ಅಣ್ಣ, ನಿಮ್ ಹತ್ರ ನಾನು ಏನು ಕೇಳೇ ಇಲ್ಲ, ಎಲ್ಲ ಮರ್ತೋಗ್ಬಿಡಿ ಆಯ್ತಾ? ನಾನು ಈ ದಾರಿಗೆ ಬಂದೇ ಇಲ್ಲ. ಸರ್ ಆರ್ಡರ್. ತುಂಬಾ ಹೊತ್ತಾಯ್ತಲ್ಲ ಆರ್ಡರ್ ಹೇಳ್ತಾ ಇರೋದಕ್ಕೆ ನಾನೇನ್ ಜಡ್ಜಾ? ದ ಪರೋಟ ಮ್ಯಾನ್ ಆಸ್ಕ್ಡ್ ಟು ಆರ್ಡರ್. ನೋಡು, ಇದನ್ನ ಪರೋಟ ಅಂತ ಕರೀತಾರೆ. ಇದು ನಮ್ ರಾಜ್ಯದ ದೇಸಿ ಊಟ. ಇದು ಜರ್ಮನಿಲಿ ಸಿಗೋದಿಲ್ಲ ಅಲ್ವಾ? ಇದನ್ನ ಶುದ್ಧವಾಗಿ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ. ಮುಖ್ಯವಾಗಿ ಮೈದಾನ 2 ವಿಷಯಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ಒಂದು ಸಿನಿಮಾ ಪೋಸ್ಟ್ ಅಂಟಿಸೋದಿಕ್ಕೆ, ಇನ್ನೊಂದು ಪರೋಟ ಮಾಡೋದಿಕ್ಕೆ. ನೋಡು, ಇದನ್ನ ಹೆಂಗ್ ತಿನ್ಬೇಕು ಅಂತ ನಾನ್ ನಿನ್ಗೆ ಹೇಳ್ಕೊಡ್ತೀನಿ, ಸರಿನಾ?